ಸೋಮಶೇಖರ್ ಜಾಡರ್ ಅನ್ನೋರು ನಮ್ಮನ್ನು ಅಗಲಿದ್ದಾರೆ. ಇವರು ಆಕಾಶವಾಣಿ ಚಲನಚಿತ್ರ ಹಾಗೂ ರಂಗಭೂಮಿ ಕಲಾವಿದರು. ಇವರಿಗೆ ನಮ್ಮ ಗೌರವಪೂರ್ಣ ಶ್ರದ್ಧಾಂಜಲಿ. ಅನ್ನದಾತ ಸುಖೀ ಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಪ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 9 ಚಿತ್ರಗಳು ತೆರೆ ಕಾಣಕ್ಕೆ ಸಿದ್ಧವಾಗಿದ್ದವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಶ್ರೀದೇವಿ ಎಂಟರ್ಟೈನರ್ಸ್ ರವರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನುವ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು HK ಪ್ರಕಾಶ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿನ ಅಭಿಷೇಕ್ ಎಂ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ನಟನೆ ಮಾಡಿರೋರು ದೀಕ್ಷಿತ್ ಶೆಟ್ಟಿ, ಬೃಂದಾ ಆಚಾರ್ಯ ಹಾಗೂ ಶ್ರುತಿ ಹರಿಹರನ್ ಅವರು. ಇದು ಕಾರಣಾಂತರಗಳಿಂದ ಹೋದ ವಾರ ಬಿಡುಗಡೆ ಆಗಬೇಕಾಗಿದ್ದು ಆಗಿರಲಿಲ್ಲ, ಈ ವಾರ ಬಿಡುಗಡೆ ಆಗ್ತಾ ಇದೆ. ಲಾಫಿಂಗ್ ಪೀಕಾಕ್ ಪ್ರೊಡಕ್ಷನ್ಸ್ ರವರ ನಾಯಿ ಇದೆ ಎಚ್ಚರಿಕೆ ಈ ವಾರ ತೆರೆ ಕಾಣಕ್ಕೆ ಸಿದ್ಧ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಲಾವಣ್ಯ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಕಾಳಿ ಗೌಡ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಪ್ರಮೋದ್ ಶೆಟ್ಟಿ ಹಾಗೂ ಲೀಲಾ ಮೋಹನ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸಿಲ್ವರ್ ಸ್ಕ್ರೀನ್ಸ್ ಪ್ರೊಡಕ್ಷನ್ಸ್ ರವರ ತಂತ್ರ ಎನ್ನುವ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಶ್ವನಾಥ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶಶಿಕಾಂತ್ ಅವರು ಹೊತ್ಕೊಂಡಿದ್ದಾರೆ. ನಟನೆಯನ್ನು ಶಶಿಕಾಂತ್ ಹಾಗೂ ಮೇಘನಾ ಅವರು ಮಾಡಿದ್ದಾರೆ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಈ ಚಿತ್ರ ಬಿಡುಗಡೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಅನಿಲ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ನಟನೆ ಚಲುರಾಜ್ ಮತ್ತು ಸ್ವಿಡಲ್ ಡಿಸೋಜಾ ಅವರು ನಟಿಸಿದ್ದಾರೆ. MS ಸ್ಕ್ವೇರ್ ಪ್ರೊಡಕ್ಷನ್ಸ್ ರವರ ಪಾಠಶಾಲೆ ಎಂಬ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಮಂಜುನಾಥ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಬಾಲಾಜಿ ಮನೋಹರ್ ಹಾಗೂ ಬೇಬಿ ಮಾನ್ಯ ಕಾಣಿಸ್ಕೊತಾ ಇದ್ದಾರೆ. ಸಂದೇಶ್ ನಾಗರಾಜ್ ಪ್ರೊಡಕ್ಷನ್ಸ್ ನಡಿ GST ಗೋಸ್ಟ್ ಇನ್ ಟ್ರಬಲ್ ಅನ್ನೋ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸೃಜನ್ ಲೋಕೇಶ್ ಅವರು ಒಪ್ಕೊಂಡಿದ್ದಾರೆ. ಮತ್ತು ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಸಂದೇಶ್ ಎನ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಸೃಜನ್ ಲೋಕೇಶ್, ಗಿರಿಜಾ ಲೋಕೇಶ್ ಹಾಗೂ ಧ್ರುವ ಲೋಕೇಶ್ ನಟಿಸಿದ್ದಾರೆ. ಈ ವಾರ OLC ಎಂಬ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವಿಜಯ್ ಕುಮಾರ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಘವೇಂದ್ರ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಮುಖ್ಯ ಭೂಮಿಕೆಯಲ್ಲಿ ಕಾವೇಶ್ ಶೆಟ್ಟಿ ಹಾಗೂ ಮೇಘನಾ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ಎವರೆಸ್ಟ್ ಪಿಕ್ಚರ್ಸ್ ರವರ ಫ್ಲರ್ಟ್ ಎಂಬುವ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಚಂದನ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಮುಖ್ಯ ಭೂಮಿಕೆಯಲ್ಲಿ ಚಂದನ್, ನಿಮಿಕಾ, ಅಕ್ಷತಾ ಹಾಗೂ ವಿನಯ್ ಗೌಡ ಕಾಣಿಸ್ಕೊತಾ ಇದ್ದಾರೆ. ಮತ್ತು ಈ ಚಿತ್ರದಲ್ಲಿ ಒಂದು ಹಾಡು ಹಾಡುವ ಮೂಲಕ ಕಿಚ್ಚ ಸುದೀಪ್ ಅವರು ಈ ಚಿತ್ರತಂಡಕ್ಕೆ ಸಾಥ್ ನೀಡಿದ್ದಾರೆ. ಆಚಾರ್ಯ ಶ್ರೀಶಂಕರ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಜಾ ರವಿಶಂಕರ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು YN ಶರ್ಮಾ ಹಾಗೂ ವಿಜಯಲಕ್ಷ್ಮಿ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಮುಖ್ಯ ಭೂಮಿಕೆಯಲ್ಲಿ ರಾಮಕೃಷ್ಣ, ವಿನ್ಯ ಪ್ರಸಾದ್ ಹಾಗೂ ರಮೇಶ್ ಭಟ್ ಅವರು ಕಾಣಿಸ್ಕೊತಿದ್ದಾರೆ. ಸಂಗೀತವನ್ನು ಅರ್ಜುನ್ ಜನ್ಯ ಅವರು ನೀಡಿದ್ದಾರೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವ ಚಿತ್ರಗಳು ಫುಲ್ ಮೀಲ್ಸ್, ಟಾಸ್ಕ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಮಾರುತ. ಈ ವಾರ 5ನೇ ವಾರಕ್ಕೆ ಹೆಜ್ಜೆ ಇಟ್ಟಿರುವ ಚಿತ್ರ ಬ್ರ್ಯಾಟ್. ಈ ವಾರ 9ನೇ ವಾರಕ್ಕೆ ಹೆಜ್ಜೆ ಇಟ್ಟಿರುವಂಥ ಚಿತ್ರ ಕಾಂತಾರ ಚಾಪ್ಟರ್ 1. ಸಮಸ್ತ ವೀಕ್ಷಕರಲ್ಲಿ ವಿನಂತಿ ಏನು ಅಂದರೆ, ಈ ಎಲ್ಲ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ, ಧನ್ಯವಾದಗಳು. ಅನ್ನದಾತ ಸುಖೀ ಭವ.